KR ಪುರ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರು ಇರ್ಬೋದು, ಮತ್ತು ಸಾಧು ಸಂತರು ಇರ್ಬೋದು, ಭಜನೆ ನಡೆಸುವಂಥವ್ರು ಇರ್ತಾರೆ, ಎಲ್ಲರೂ ಸಹ ಇವತ್ತು ತಾತಯ್ಯನವರ 300ನೇ ಜಯಂತ್ಯೋತ್ಸವನ ಭಾಳ ಅದ್ಧೂರಿಯಾಗಿ ಮಾಡಬೇಕಂತ ತೀರ್ಮಾನಿಸಿ ಇವತ್ತು ನಾವು ರಥಯಾತ್ರೆ ಮೂಲಕ KR ಪುರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಈ ರಥಯಾತ್ರೆಯನ್ನು ಯಶಸ್ವಿ ಮಾಡ್ತಾ, ಮತ್ತು ಈ ಹಿಂದೆ ಇದ್ದಂತಹ ಸರ್ಕಾರ ನಮಗೆ 2022ರಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರ ನಮಗೆಲ್ಲ ಈ ತಾತಯ್ಯನ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದಾಗಿಂದ ಕೂಡ ಇವತ್ತು ನಾವು 5ನೇ ವರ್ಷ ಸರ್ಕಾರ ಆದೇಶ ಮಾಡ್ತಿದ್ದೀವಿ. 5ನೇ ವರ್ಷ ನಾವು ತಾತಯ್ಯನವ್ರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಪ್ರತಿ ವರ್ಷವೂ ಸಹ ನಾವು ಡೊಳ್ಳು ಕುಣಿತ ಇರ್ಬೋದು, ರಥಯಾತ್ರೆ ಇರ್ಬೋದು, ಈ ಪಾಲ್ಗೊಳ್ಳ ಹುಣ್ಣಿಮೆ ದಿವಸದ ವಿಶೇಷ ದಿನವಾದಂಥ ತಾತಯ್ಯನವ್ರ ಜಯಂತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಹ ಇಲ್ಲಿ ನಮ್ಮ ಭಾಗದಲ್ಲೂ ಸಹ ನಾವು ತಾತಯ್ಯನ ಜಯಂತಿಯನ್ನು ಇಲ್ಲಿ ಯಶಸ್ವಿಯಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ಕೈವಾರ ತಾತಯ್ಯನವರ ಜಯಂತಿಯನ್ನ ಕೃಷ್ಣರಾಜಪುರದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ರಿ. ನಮ್ಮ ಸಂಸದರಾದಂತ PC ಮೋಹನ್ ಸಾಹೇಬ್ರು ಇದನ್ನ ಚಾಲನೆ ಕೊಟ್ಟರು. ಆಕ್ಚುಲಿ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಆಗೋದಕ್ಕೆ ಇದು ಕಾರಣ ಯಾರು ಅಂದ್ರೆ ನಮ್ಮ PC ಮೋಹನ್ ಅಣ್ಣ, ನಮ್ಮ ಸಂಸದರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಬೀಳ್ತೀನಿ. ಹಾಗೇನೆ ನಮ್ಮ ಬಾಲ್ಡ್ವಿನ್ ವೇಣುಗೋಪಾಲ್ ಸರ್ ಅವರು ಸಹ ಇದರಲ್ಲಿ ಪ್ರತಿ ವರ್ಷ ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ, ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಹೇಮಂತ್ ರವರು, ಸರಸ್ವತಕ್ನವರು, ನಮ್ಮ ಶಂಕರಣ್ಣ ಅವರಿದ್ದಾರೆ, ಹಾಗೇನೆ ವೇಣು ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ನಮ್ಮ KR ಪುರ ವೆಲ್ಫೇರ್ ಟ್ರಸ್ಟ್ ನ ಧನಂಜಯ್ ಅವರಿದ್ದಾರೆ, ಅಮರ್ಜ್ಯೋತಿ ಸ್ಕೂಲ್ ಮೋಹನ್ ಅಣ್ಣ ಅವರು, ನಮ್ಮ ಮಾನ್ಸೂನ್ ಪಬ್ಲಿಕ್ ಸ್ಕೂಲ್ ಗೋಪಿರವರು, ಎಲ್ಲರ ಸಹಮತದೊಂದಿಗೆ ಕೃಷ್ಣರಾಜಪುರದಲ್ಲಿ ಎಲ್ಲ ಹಿರಿಯರು ಸಹ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ರೆ ನಮ್ಮ PC ಮೋಹನ್ ಅಣ್ಣ ಅವರು ಕಾರಣ ಅಂತ ನಾನು ಹೇಳಕ್ ಇಷ್ಟ ಬೀಳ್ತೀನಿ. ಕೈವಾರ ತಾತಯ್ಯನವರ ಪದ್ಯಗಳು, ಸಂದೇಶಗಳು ಕೇವಲ ಬಲಿಜ ಜನಾಂಗಕ್ಕೆ ಅಲ್ಲ, ಇಡೀ ಒಂದು ಸಮಾಜಕ್ಕೆ ಅವರ ಒಂದು ಸಂದೇಶ ಯಾವತ್ತೂ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರಿ, ಎಲ್ಲಿ ನೋಡಿದ್ರು ಯುದ್ಧಗಳು, ಅಶಾಂತಿ, ಇದೆಲ್ಲ ತಡೆಗಟ್ಟಬೇಕು ಅಂದರೆ, ಇದೆಲ್ಲ ಒಂದು ಕಂಟ್ರೋಲ್ ಬರಬೇಕು ಅಂದರೆ ಇಂಥ ತತ್ವಗಳು ಪದ್ಯಗಳನ್ನು ಓದಿದ್ರೆ, ಜ್ಞಾನ ಹೆಚ್ಚಿಸ್ಕೊಂಡ್ರೆ ಇದೆಲ್ಲ ಒಂದು ಕಂಟ್ರೋಲ್ ತರಬಹುದು ಅಂತ ಒಂದು ಈ ಸಂದೇಶದಲ್ಲಿ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು KR ಪುರಮಲ್ಲಿ ಏನು ಕೈವಾರ ತಾತಯ್ಯ ಜಯಂತಿಯನ್ನು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಚಾಲನೆ ಮಾಡಿಕೊಂಡು ನಾವು ಎಲ್ಲ ಆಚರಿಸ್ತಾ ಇದ್ದೀರಿ. ಇವತ್ತು KR ಪುರಂ ಭಾಗದಲ್ಲಿ ಎಲ್ಲರೂ ಹಿರಿಯರು ಎಲ್ಲರೂ ಸೇರಿ PC ಮೋಹನ್ ಅವರು 300ನೇ ಜಯಂತಿ PC ಮೋಹನ್ ಅವರು ಅವಮಾನವನ್ನು ಸ್ವೀಕರಿಸಿ ಎಲ್ಲರಿಗೂ ದಯಮಾಡಿ ಎಲ್ಲ ಸಾರಸ್ವಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಮಗೆಲ್ಲರೂ ಸಂತೋಷ. ವೇಣುಗೋಪಾಲ್ ಅವರು ಎಲ್ಲರೂ, ಬಾಲ್ಡ್ವಿನ್ ವೇಣುಗೋಪಾಲ್ ಅವರು ಬಂದಿದ್ರು 300ನೇ ಕೈವಾರ ತಾತಯ್ಯನ 300ನೇ ಜಯಂತ್ಯೋತ್ಸವ ಶುಭಾಶಯಗಳು. ಅದೇ ಇವತ್ತು ನಾವು KR ಪುರಂ ಗ್ರಾಮದವರೆಲ್ಲ ಸೇರ್ಕೊಂಡು ಬಲಿಜಿಗರ ಸಮಾವೇಶ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ.
ಆಕ್ಚುಲಿ ಜಯಂತ್ಯೋತ್ಸವ ಸ್ಟಾರ್ಟ್ ಆಗಿರೋದು ನಮ್ಮ ಕೆ ಆರ್ ಪುರಂ ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಒಟ್ಟುಗೂಡಿ ಇಲ್ಲಿ ಮಾಡಿದ್ಮೇಲೆ ಬೇರೆ ಬೇರೆ ಕಡೆ ಆಚರಣೆ ನಡೀತಾ ಇದೆ. ಅದು ನಮ್ಗೊಂದು ಸಣ್ಣ ಹೆಮ್ಮೆ ಇದೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರು ಪಿ ಸಿ ಮೋಹನ್ ಸರ್ ಅವರು ಬಂದಿದ್ರು, ಬೆಂಗಳೂರು ಸೆಂಟ್ರಲ್ ಸಂಸದರು. ಅದಾದ ನಂತರ ಬಾಲ್ಡ್ವಿನ್ ವೇಣುಗೋಪಾಲ್ ಸರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಆಯೋಜಕದ ಕಂಪ್ಲೀಟ್ ರೂವಾರಿ ಹೇಮಂತ್ ಅವರು, ಮೋಹನ್ ಅಣ್ಣ ಅವರು, ಹಲವಾರು ಗಿರಿಯಣ್ಣ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಕೆ ಆರ್ ಪುರಂ ಗ್ರಾಮಸ್ಥರು ಪೂರ್ತಿ ಸೇರ್ಕೊಂಡು ಇವತ್ತು ಈ ಆಚರಣೆ ಮಾಡ್ತಾರೆ. ತುಂಬಾ ಖುಷಿ ಇದೆ. ಹೀಗೆ ನಡೀತಾ ಇರ್ಬೇಕಂತ ನಾವು ಆಶಿಸ್ತೀವಿ. ಇವ್ರ ನೇತೃತ್ವದಲ್ಲಿ ಎಲ್ಲ ಇನ್ನ ಮುಂದುವರಿಬೇಕು ಈ ಕೆಲಸ ಅಂತ ನಾವು ಆಶಿಸ್ತೀವಿ.